ಸೃಷ್ಟಿಯ ಆರಂಭದಲ್ಲಿ ದೇವರುಗಳು ತಮ್ಮ ದಿವ್ಯ ಪ್ರಭಾವದಿಂದ, ಅಸುರರು ತಮ್ಮ ಭೀಕರ ಪರಾಕ್ರಮದಿಂದ, ನಾಗರು ತಮ್ಮ ವಿಷಮಯ ಸಾಮರ್ಥ್ಯದಿಂದ ಈ ಜಗತ್ತನ್ನು ಆಳುತ್ತಿದ್ದ ಕಾಲ. ಆ ಕಾಲದಲ್ಲಿ ಸೃಷ್ಟಿಯ ಮಹಾನ್ ತಪಸ್ವಿ, ದಿವ್ಯ ವಂಶಗಳ ಅಗ್ರಗಣ್ಯ ಮಹರ್ಷಿ ಕಶ್ಯಪರು ಅನೇಕ ಅಸಾಮಾನ್ಯ ಮತ್ತು ಅಪಾರ ಶಕ್ತಿಗಳ ಸಂತಾನಗಳ ಮೂಲವಾಗಿದ್ದರು. ಕದ್ರು ವಿನತೆ, ನೀವು ದಕ್ಷಪುತ್ರಿಯರು, ನನ್ನ ಧರ್ಮಪತ್ನಿಯರು. ನಿಮ್ಮ ಭಕ್ತಿಗೆ ತಲೆಬಾಗಿದ್ದೇನೆ. ವರವನ್ನು ಕೇಳಿ. ಸ್ವಾಮಿ, ನನಗೆ ಸಹಸ್ರ ಸಂಖ್ಯೆಯ ಪುತ್ರರು ಬೇಕು. ಅವರು ಜಗತ್ತನ್ನೇ ನಡುಗಿಸುವ ನಾಗಕುಲದವರಾಗಿರಲಿ. ಪ್ರಭು, ನನಗೆ ಕೇವಲ ಇಬ್ಬರೇ ಸುತರು ಸಾಕು. ಆದ್ರೆ ಅವರು ಕದ್ರುವಿನ 1000 ಮಕ್ಕಳ ಶೌರ್ಯವನ್ನು ಮೀರಿದ ಮಹಾಪುರುಷರಾಗಿರಲಿ. ತಥಾಸ್ತು, ಕಾಲವೇ ಇದಕ್ಕೆ ಸಾಕ್ಷಿಯಾಗಲಿ. ಐನೂರು ವರ್ಷಗಳು ಕೇವಲ ಮಣ್ಣಿನ ಮುದ್ದೆಯಂತೆ. ಸುಮ್ಮನೆ ಕುಳಿತಿರುವ ಈ ಅಂಡಗಳು ಎಂದು ಜೀವ ತಳೆಯುತ್ತವೆ. ಅತ್ತ ಕದ್ರುವಿನ ಮಕ್ಕಳು ಇಡೀ ಆಶ್ರಮವನ್ನು ಆವರಿಸಿಕೊಂಡಿದ್ದಾರೆ. ಅವರ ಹೋಂಕಾರಕ್ಕೆ ಭೂಮಿ ನಡುಗುತ್ತಿದೆ. ನಾನಾದರೋ ಇನ್ನು ಬಂಜೆಯಂತೆ ಇದ್ದೇನಲ್ವೇ? ಕದ್ರುವಿನ ಮಕ್ಕಳು ಸೂರ್ಯನನ್ನೇ ಮರೆಮಾಚುವಷ್ಟು ಬೆಳೆದಿದ್ದಾರೆ. ನನ್ನ ಶೌರ್ಯವಂತ ಮಕ್ಕಳು ಎಲ್ಲಿ? ಈ ಮೌನ ನನ್ನನ್ನು ಕೊಲ್ಲುತ್ತಿದೆ. ಪ್ರಭು ಕಶ್ಯಪರ ವರ ಸುಳ್ಳಾಗಲು ಸಾಧ್ಯವಿಲ್ಲ. ಆದ್ರೆ ನನ್ನ ತಾಳ್ಮೆ ಅಂತ್ಯವಾಗಿದೆ. ನಿಲ್ಲು ತಾಯಿ, ಅವಸರ ಬೇಡ. ಅಮ್ಮ, ನೀನು ಮಾಡಿದ್ದೇನು? ಪ್ರಕೃತಿಯ ನಿಯಮವನ್ನೇ ಮೀರುವಷ್ಟು ಅಹಂಕಾರವೇ ನಿನಗೆ? ಅಥವಾ ಸೋದರಿಯ ಮೇಲಿನ ಮತ್ಸರ ನಿನ್ನ ಕಣ್ಣುಗಳನ್ನು ಕುರುಡಾಗಿಸಿದೆಯೇ? ಮಗನೇ, ನನ್ನನ್ನು ಕ್ಷಮಿಸು. ನಿನ್ನನ್ನು ನೋಡುವ ಹಂಬಲ, ಕದ್ರುವಿನ ಹೀಯಾಳಿಕೆಯನ್ನು ತಡೆಯಲಾರದ ಅಸಹಾಯಕತೆ ನನ್ನನ್ನು ಈ ಕೆಲಸಕ್ಕೆ ಪ್ರೇರೇಪಿಸಿತು. ಕ್ಷಮೆಯೇ ತಾಯಿ. ಅರ್ಧದಲ್ಲೇ ಹುಟ್ಟಿದ ಈ ಜೀವಕ್ಕೆ ಯಾವ ಕ್ಷಮೆಯೂ ಇರದು. ನಿನ್ನ ದುರಾಸೆ ಮತ್ತು ಅಕಾಲಿಕ ತವಕದಿಂದ ನಾನು ಅಂಗವಿಕಲನಾದೆ. ಸೋದರಿಯ ಸ್ಪರ್ಧೆಯಲ್ಲಿ ಸೋಲುವ ಭಯ ನಿನಗೆ ಎಷ್ಟು ಹೆಚ್ಚಾಯ್ತೆಂದ್ರೆ ನಿನ್ನ ಸ್ವಂತ ಮಗನನ್ನೇ ನೀನು ಅಪೂರ್ಣಗೊಳಿಸಿದೆ. ಕೇಳು ತಾಯಿ, ಯಾವ ಮತ್ಸರಕ್ಕಾಗಿ ನೀನು ಈ ಕೃತ್ಯ ಎಸಗಿದೆಯೋ ಅದೇ ಮತ್ಸರಕ್ಕೆ ನೀನು ಬಲಿಯಾಗುವೆ. ನೀನು ನಿನ್ನ ಸೋದರಿ ಕದ್ರುವಿನ ದಾಸಿಯಾಗುವೆ. ಆಕೆಯ ಸೇವೆ ಮಾಡುವುದೇ ನಿನ್ನ ವಿಧಿಯ ಬರಹ. ಆದರೆ ನೆನಪಿರಲಿ, ಈ 2ನೇ ಅಂಡವನ್ನು ಒಡೆಯಬೇಡ. ಇದರಲ್ಲಿ ನಿನ್ನ ವಿಮೋಚಕನಿದ್ದಾನೆ. ಇನ್ನು 500 ವರ್ಷಗಳ ಕಾಲ ಈ ದಾಸ್ಯವನ್ನು, ಈ ನೋವನ್ನು ನೀನು ಸಹಿಸಲೇಬೇಕು. ನಂತರ ನಿನ್ನ 2ನೇ ಮಗ ಉದಯಿಸುವನು. ಅವನೇ ಗರುಡ. ಅವನು ನಿನ್ನನ್ನು ಮತ್ತು ನನ್ನನ್ನು ಈ ಶಾಪದಿಂದ ಮುಕ್ತಗೊಳಿಸುವನು. ನನ್ನನ್ನು ಬಿಟ್ಟು ಹೋಗಬೇಡ. ನಾನು ಹೋಗಲೇಬೇಕು ಅಮ್ಮ. ಸೂರ್ಯನ ರಥಕ್ಕೆ ನಾನು ಸಾರಥಿಯಾಗುವೆ. ನನ್ನನ್ನು ನೋಡಿದಾಗಲೆಲ್ಲ ನಿನಗೆ ನಿನ್ನ ಅವಸರದ ನೆನಪಾಗಲಿ.
ತಾಳ್ಮೆಯೇ ವಿಜಯಕ್ಕೆ ದಾರಿ. ಕದ್ರು, ಅತ್ತ ನೋಡು. ಆ ದಿವ್ಯ ಅಶ್ವ ಎಷ್ಟು ಮನಮೋಹಕವಾಗಿದೆ. ಅದರ ಮೈಬಣ್ಣ ಹಾಲಿನ ನೊರೆಯಂತೆ ಕಂಗೊಳಿಸುತ್ತಿದೆ. ಆ ಬಾಲವಂತೂ ಶರತ್ಕಾಲದ ಮೋಡದಂತೆ ಶುಭ್ರವಾಗಿದೆ ಅಲ್ವೇ? ಶುಭ್ರವೇ ಸೋದರಿ, ನಿನ್ನ ಕಣ್ಣುಗಳಿಗೆ ಮಸುಕು ಕವಿದಂತಿದೆ. ಆ ಅಶ್ವದ ಬಾಲ ಕಪ್ಪಾಗಿದೆ. ಕೋಗಿಲೆಯ ಬಣ್ಣದಂತೆ ಗಾಢವಾದ ಕಪ್ಪು ಅದು. ಇಲ್ಲ ಕದ್ರು, ಅದು ಅಸಾಧ್ಯ. ದೇವಲೋಕದ ಈ ಕುದುರೆ ಪರಿಶುದ್ಧ ಬಿಳಿ ಬಣ್ಣದ್ದು. ಸರಿಯಾಗಿ ಗಮನಿಸಿ ನೋಡು. ಹಾಗಾದ್ರೆ ಒಂದು ಪಣ ಕಟ್ಟು. ನಾಳೆ ಮುಂಜಾನೆ ನಾವು ಹತ್ತಿರ ಹೋಗಿ ನೋಡೋಣ. ಯಾರ ಮಾತು ಸುಳ್ಳಾಗುವುದು ಅವರು ಗೆದ್ದವರಿಗೆ ಆಜೀವ ಪರ್ಯಂತ ಗುಲಾಮರಾಗಿ ಸೇವೆ ಮಾಡಬೇಕು. ಒಪ್ಪಿಗೆಯೇ? ಸತ್ಯಕ್ಕೆ ಸೋಲಿಲ್ಲ ಸೋದರಿ. ನಿನ್ನ ಪಣಕ್ಕೆ ನನ್ನ ಒಪ್ಪಿಗೆ ಇದೆ. ನನ್ನ ವೀರಪುತ್ರರೇ, ಕೇಳಿಸಿಕೊಳ್ಳಿ. ನಾಳೆ ಬೆಳಿಗ್ಗೆ ವಿನತೆ ಮತ್ತು ನಾನು ಆ ದಿವ್ಯ ಅಶ್ವವನ್ನು ನೋಡಲು ಹೋಗುತ್ತಿದ್ದೇವೆ. ಅವಳ ಮುಂದೆ ನಾನು ಸೋಲಬಾರದು. ತಾಯಿ, ನಾವೇನು ಮಾಡಬೇಕು? ಆ ಕುದುರೆಯ ಬಾಲ ನಿಜವಾಗಿಯೂ ಬಿಳಿಯಾಗಿದೆ ಅಲ್ಲವೇ? ಅದನ್ನೇ ನಾನು ಬದಲಿಸಬೇಕಿದೆ. ನೀವೆಲ್ಲರೂ ಹೋಗಿ ಆ ಅಶ್ವದ ಬಾಲವನ್ನು ಬಿಗಿಯಾಗಿ ಅಪ್ಪಿಕೊಳ್ಳಿ. ನಿಮ್ಮ ಕಪ್ಪು ಮೈ ಬಣ್ಣದಿಂದ ಆ ಬಿಳಿ ಬಾಲ ಕಪ್ಪಾಗಿ ಕಾಣಬೇಕು. ಕಿಂಚಿತ್ತೂ ಬಿಳಿ ಬಣ್ಣ ಹೊರಗೆ ಕಾಣದಂತೆ ಮರೆಮಾಚಿ. ಆದ್ರೆ ತಾಯಿ, ಇದು ಮೋಸವಲ್ಲವೇ? ಋಷಿಪುತ್ರರಾದ ನಮಗೆ ಇದು ಧರ್ಮವೇ? ಧರ್ಮದ ಮಾತು ನಿನಗೆ ಬೇಡ. ತಾಯಿಯ ಆಜ್ಞೆಯನ್ನು ಮೀರಿದವರಿಗೆ ಈ ಕುಲದಲ್ಲಿ ಸ್ಥಾನವಿಲ್ಲ. ಯಾರು ನನ್ನ ಮಾತನ್ನು ಕೇಳುವುದಿಲ್ಲವೋ ಅವರು ಜನಮೇಜಯನ ಸರ್ಪಯಾಗದ ಅಗ್ನಿಗೆ ಆಹುತಿಯಾಗಲಿ ಎಂದು ಶಾಪ ನೀಡುವೆ. ವಿನತೆ, ನಾಳೆ ಸೂರ್ಯ ಹುಟ್ಟುವ ಹೊತ್ತಿಗೆ ನಿನ್ನ ಸ್ವಾತಂತ್ರ್ಯ ಅಸ್ತಮಿಸುತ್ತದೆ. ನೀನು ನನ್ನ ಕಾಲ ಕೆಳಗಿನ ದಾಸಿಯಾಗುವುದು ಖಚಿತ. ಇದು ಹೇಗೆ ಸಾಧ್ಯ? ನಿನ್ನೆ ತಾನೇ ಹಾಲಿನಂತೆ ಬೆಳ್ಳಗಿದ್ದ ಬಾಲವು ಇಂದು ಮಸಿಯಂತೆ ಕಪ್ಪಾಗಿದೆ ಅಲ್ವೇ? ದೈವವೇ, ನನ್ನ ಕಣ್ಣುಗಳು ನನ್ನನ್ನು ವಂಚಿಸುತ್ತಿವೆಯೇ? ಕಣ್ಣುಗಳಲ್ಲ ಸೋದರಿ, ನಿನ್ನ ಅಹಂಕಾರ ನಿನ್ನನ್ನು ವಂಚಿಸಿದೆ. ಈಗ ನೋಡು ಸತ್ಯ ಯಾರ ಪರವಾಗಿದೆ ಎಂದು. ಸೋಲನ್ನು ಒಪ್ಪಿಕೋ. ಪಣದಂತೆ ನಾನು ಸೋತಿದ್ದೇನೆ ಕದ್ರು. ವಿಧಿ ಬರಹವನ್ನು ಯಾರೂ ತಪ್ಪಿಸಲಾರರು. ಹಾಗಾದರೆ ಇಂದಿನಿಂದ ನೀನು ಕೇವಲ ನನ್ನ ಸೋದರಿಯಲ್ಲ, ನನ್ನ ಆಜ್ಞಾಪಾಲಕ ದಾಸಿ. ಬಾಗು ವಿನತೆ. ನನ್ನ ಪುತ್ರರು ಕಾಡಿನ ವಿಹಾರಕ್ಕೆ ಹೋಗಬೇಕಿದೆ. ಇವರೆಲ್ಲರನ್ನೂ ನಿನ್ನ ಬೆನ್ನ ಮೇಲೆ ಹೊತ್ತು ಸಾಗು. ಇದೇ ನಿನ್ನ ಶಿಕ್ಷೆ. ಇವರೆಲ್ಲರನ್ನೂ ನಿನ್ನ ಬೆನ್ನ ಮೇಲೆ ಹೊತ್ತು ಸಾಗು.